ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಬೇದರ್ನ ಚಳಕಾಪುರದ ಉತ್ತರಮುಖ ಐತಿಹಾಸಿಕ ಶ್ರೀ ಕ್ಷೇತ್ರ ಹನುಮಾನ್ ಮಂದಿರದಲ್ಲಿ ಪ್ರತಿ ವರ್ಷಾನುಸಾರ ಈ ವರ್ಷವೂ ಕೂಡ ಆಂಜನೇಯ ದೇವರ ಜಯಂತ್ಯೋತ್ಸವ ನಿಮಿತ್ತವಾಗಿ ಜಾತ್ರಾ ಮಹೋತ್ಸವ ತೊಟ್ಟಿಲು ಕಾರ್ಯಕ್ರಮ ಬಹಳ ಅದ್ದೂರಿ ಅರ್ಥಪೂರ್ಣವಾಗಿ ಜರುಗಿತು. 2 ದಿವಸಗಳ ಕಾಲ ಜಾತ್ರಾ ಮಹೋತ್ಸವ ನಿಮಿತ್ತವಾಗಿ ನಾನಾ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಪೂಜಾ ಕಾರ್ಯಕ್ರಮಗಳು ಬಹಳ ಶ್ರದ್ಧೆ ಭಕ್ತಿಯಿಂದ ಜರುಗಿದವು. ಈ ಕುರಿತಂತೆ ಬಳವಂತ ಕುಲಕರ್ಣಿ ಚಳಕಾಪುರ ಅವರು ಮಾತನಾಡಿ, ಆಂಜನೇಯ ದೇವರು ಯಾವ ರೀತಿ ಚಳಕಾಪುರಕ್ಕೆ ಬಂದರು ಹಾಗೂ ಅವರ ಮಹಿಮೆ ಜೊತೆಗೆ ಯಾವ ರೀತಿ ಇಲ್ಲಿ ಸಂಜೀವಿನಿ ಪರ್ವತ ಸ್ಥಾಪನೆಗೊಂಡಿದೆ ಎನ್ನುವುದರ ಬಗ್ಗೆ ಸವಿಸ್ತಾರವಾಗಿ ಮಾತನಾಡಿ ಮಾಹಿತಿ ನೀಡಿದರು. ಚಳಕಾಪುರದ ಹನುಮಾನ ಮಂದಿರದಲ್ಲಿ ಆಂಜನೇಯ ದೇವರು ಬಾಲ್ಯ ಅವಸ್ಥೆ, ಯೌವನ ಅವಸ್ಥೆ ಹಾಗೂ ವೃದ್ಧಾಪ ಅವಸ್ಥೆ ರೀತಿಯಲ್ಲಿ ಅಲಂಕಾರ ಮಾಡಲಾಗುತ್ತೆ. ಬೆಳಗ್ಗೆ ಕಾಕಡ ಆರತಿ ಮಾಡಲಾಗುತ್ತೆ, ಆಗ ಬಾಲ್ಯ ಅವಸ್ಥೆ ಅಂತ ಕಾಣ್ತಾರೆ. ಮಧ್ಯಾಹ್ನ ಯೌವನ ಅವಸ್ಥೆಯಂತೆ ಕಾಣ್ತಾರೆ, ರಾತ್ರಿ ವೃದ್ಧಾಪ ಅವಸ್ಥೆಯಂತೆ ಕಾಣ್ತಾರೆ. ದೇವರಿಗೆ ನೈವೇದ್ಯ ತೋರಿ ಆರತಿ ಮಾಡಲಾಗುತ್ತದೆ. ಬಳಿಕ ಮಾಣಿಕ ಚರಿತ್ರ ಪಠಣ ಮಾಡಲಾಗುತ್ತದೆ. ಹುಣ್ಣಿಮೆ ದಿವಸ ಹುಟ್ಟಿದ ಆಂಜನೇಯ ದೇವರ ಜನ್ಮ ದಿವಸ ನಿಮಿತ್ತವಾಗಿ ಪೂರ್ವಜರ ಕಾಲದಿಂದಲೂ ಕೂಡ ಚಳಕಾಪುರದಲ್ಲಿ ಜಾತ್ರಾ ಮಹೋತ್ಸವ ಹಮ್ಮಿಕೊಳ್ಳಲಾಗುತ್ತಿದೆ ಎಂದರು. ಚಳಕಾಪುರದ ಹನುಮಾನ ಮಂದಿರದಲ್ಲಿ ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ತೆಲಂಗಾಣ ಸೇರಿದಂತೆ ಜಿಲ್ಲೆ ಹಾಗೂ ನೆರೆ ಜಿಲ್ಲೆ ರಾಜ್ಯದಿಂದ ಭಕ್ತಾದಿಗಳು ಬಂದು ದೇವರ ದರ್ಶನವನ್ನು ಪಡೆದುಕೊಂಡು ಪುನೀತರಾಗ್ತಾರೆ. ಇಲ್ಲಿ ದೇವರಿಗೆ ಸಿಂಧೂರ ಹಚ್ಚುವ ಪ್ರತೀತಿ ಇಲ್ಲ, ಬದಲಾಗಿ ಇಲ್ಲಿ ದೇವರಿಗೆ ಗುಲಾಲ್ ಅರ್ಪಿಸಲಾಗುತ್ತದೆ. ಗುಲಾಲ್ ಹಾರಿಸುವುದೇ ಪ್ರತೀತಿ ಇದೆ. ಜೊತೆಗೆ ಭಕ್ತಾದಿಗಳು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಇಲ್ಲಿ ಬಂದು ತೆಂಗಿನಕಾಯಿ ಕಟ್ತಾರೆ. ಇಷ್ಟಾರ್ಥ ಸಿದ್ಧಿ ಬಳಿಕ ತಮ್ಮ ಹರಕೆ ತೀರಿಸ್ತಾರೆ ಎಂದು ಬಳವಂತರಾವ್ ಕುಲಕರ್ಣಿ ಚಳಕಾಪುರ ಅವರು ಮಾತನಾಡಿ ತಿಳಿಸಿದರು. ಗ್ರಾಮದ ಮುಖಂಡರಾದ ಸುಭಾಷ ಕೆನಡಿ ಅವರು ಮಾತನಾಡಿ, ಇವತ್ತು ಜಯಂತ್ಯೋತ್ಸವ ನಿಮಿತ್ತವಾಗಿ ಇಲ್ಲಿ ಒಂದು ಜಯಂತಿ ಮಹೋತ್ಸವ ಹಾಗೂ ತೊಟ್ಟಿಲು ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಗಿದೆ. ಬಹಳ ಶ್ರದ್ಧೆ ಭಕ್ತಿಯಿಂದ ಇಲ್ಲಿ ಪೂಜಾ ಕಾರ್ಯಕ್ರಮಗಳು ಪ್ರತಿ ವರ್ಷಾನುಸಾರ ಜರುಗುತ್ತದೆ. ಚಳಕಾಪುರದ ಒಂದು ಆಂಜನೇಯ ದೇವರಿಂದ ಒಂದು ಚಳಕಾಪುರ ಗ್ರಾಮ ಸಮೃದ್ಧಿಯಾಗಿದೆ. ದೇವರು ಎಲ್ರಿಗೂ ಆಯು ಆರೋಗ್ಯ ನೀಡಲಿ ಎಂದು ಈ ಮೂಲಕ ಮಾತನಾಡಿ ತಿಳಿಸಿದರು. ಜೊತೆಗೆ ಜಯಂತಿ ಮಹೋತ್ಸವ ನಿಮಿತ್ತವಾಗಿ ಜಾತ್ರಾ ಮಹೋತ್ಸವ ನಿಮಿತ್ತವಾಗಿ ಚಳಕಾಪುರ ಮಂದಿರವನ್ನ ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಯಿತು ಹಾಗೂ ಬೆಳಗ್ಗೆ ಶೋಭಾಯಾತ್ರೆ, ಒಂದು ಆಂಜನೇಯ ದೇವರ ಭಾವಚಿತ್ರದ ಅದ್ಧೂರಿ ಶೋಭಾಯಾತ್ರೆ ಇಡೀ ಗ್ರಾಮದಲ್ಲೆಲ್ಲ ಮೆರವಣಿಗೆ ಹಮ್ಮಿಕೊಳ್ಳಲಾಯಿತು. ಮೆರವಣಿಗೆಯುದ್ದಕ್ಕೂ ಕೂಡ ಭಕ್ತರು, ಯುವಕರು ಡಿಜೆ ನಾದಕ್ಕೆ ಹಾಗೂ ಹನುಮಾನ ದೇವರ ಒಂದು ಹಾಡಿಗೆ ಕುಣಿದು ಕುಪ್ಪಳಿಸಿದರು. ಕೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ಮೊಟ್ಟ ಮೊದಲು ಆಂಜನೇಯ ದೇವರು ಏನಂತಂದ್ರೆ ಇಲ್ಲಿ ಅವರಿಗೆ ಪೊಡಮಟ್ಟು ಅವರನ್ನು ಶಿರಸಾಸ ವಂದನೆಯನ್ನು ಮಾಡಿ, ನಾನು ಈ ಕ್ಷೇತ್ರದಲ್ಲಿ ಹನುಮಪ್ಪ ದೇವರು ಹ್ಯಾಂಗ್ ಬಂದರು ಮತ್ತು ಸಂಜೀವಿನಿ ಪರ್ವತ ಹ್ಯಾಂಗ್ ಬಂತು ಅಂತ ಹೇಳಿ ಸಂಕ್ಷಿಪ್ತದಲ್ಲಿ ನಾನೇನಂತಂದ್ರೆ ಹೇಳ್ತೀನಿ. ಮೊಟ್ಟ ಮೊದಲು ಪಂಚವಟಿನಿಂದ ಸೀತಾಹರಣ ಆದಾಗ ಏನಂತಂದ್ರೆ ಸೀತಾಹರಣದ ಶೋಧದಲ್ಲಿ ಶ್ರೀರಾಮಚಂದ್ರ ಪ್ರಭು ಏನಂತಂದ್ರೆ ಇಲ್ಲಿ ಹೇ ಸೀತೆ ಅಂತಂತ ಹೇಳ್ಕೋತ ಇದು ದಂಡಕಾರಣ್ಯದಲ್ಲಿ ಏನಂತಂದ್ರೆ ಇದು ಪೂರ್ಣ ಅರಣ್ಯವಾಗಿ ಅಂಥದ್ರಲ್ಲಿ ಚಾಳಿಕಾ ದೇವಿ ಇಲ್ಲಿ ವಾಸವಾಗಿದ್ದಳು. ಆಕಿನ ಗಂಡ ಏನಂತಂದ್ರೆ ಚಾಳಕಾಸುರ. ಅವನೇನಂತಂದ್ರ ಚಾಳಿಕಾ ದೇವಿ ಮಹಾನ್ ಪತಿವ್ರತ ಹೆಣ್ಮಗಳು, ಆದ್ರ ಚಾಳಕಾಸುರ ಕ್ರೂರಿ ಮನುಷ್ಯ. ಎಲ್ಲರನ್ನ ದೋಚೋದು, ಮಾಡೋದು, ಕಸಿದುಕೊಳ್ಳೋದು, ತಿನ್ನೋದು ಈ ರೀತಿ ಮಾಡೋದ್ರಿಂದ ಅವನನ್ನ ಶ್ರೀರಾಮಚಂದ್ರ ಪ್ರಭು, ಲಕ್ಷ್ಮಣ ಇವರಿಬ್ರು ಕೂಡ ಏನಾದ್ರು ಮುಗಿಸಿದ್ರ ಮೇಲೆ ಏನಂತಂದ್ರೆ ಆಕಿ ಕೇಳಿದಳು, ಯಾರು ಚಾಳಿಕಾ ದೇವಿ ಕೇಳಿ ಏನದಂತಂದ್ರೆ ಏನ್ ಹೇಳಿದ್ರು, ನನ್ ಮುಂದಿನ ಗತಿ ಹ್ಯಾಂಗ ಅಂದ್ರೆ ನಾನ್ ನಿನಗೆ ಬಂದು ಭೇಟಿ ಕೊಡ್ತೇವೋ ಅನ್ನಂತ ಒಂದು ಆಶ್ವಾಸನೆ ಕೊಟ್ಟರು. ಸೀತಾಹರಣ ಆಗಿದ್ದದ, ನಾವು ಆಮೇಲೆ ಬರ್ತೇವೆ ಅಂತ ಅಲ್ಲಿ ಹೋದ್ರು. ಸೀತಾ ಶೋಧ ಆಯ್ತು. ಮತ್ತ ಲಕ್ಷ್ಮಣ ಏನಂತಂದ್ರೆ ಮೂರ್ಛಿತ ಬಿದ್ದಿದ್ದ ಸುವರ್ಣಾಂಚಲದಲ್ಲಿ. ಆವಾಗ ಸೂಷಣ ವೈದ್ಯ ಬಂದ ಏನಂದ್ರೆ ನಾಡಿ ಪರೀಕ್ಷೆಯನ್ನು ಮಾಡಿ ಇವು ಸೂರ್ಯ ಉದಯ ಆಗುದ್ರ ಒಳಗಾಗಿ ಸಂಜೀವಿನಿ ಬಲ್ಲಿವನ್ನ ತಂದು ಕೊಟ್ರಿ ಮಾತ್ರ ಇವನು ಹೇಳ್ತಾನ, ಇಲ್ಲದ್ರ ಇಲ್ಲ ಅಂದಾಗ 400 ಯೋಜನೆ ದೂರ ಏನಂತಂದ್ರ ಹನುಮಪ್ಪರು ಏನಂತಂದ್ರೆ ಈ ಕಡೆ ಉತ್ತರಾಭಿಮುಖಕ್ಕೆ ಏನಂತಂದ್ರೆ ಹೋಗಿ ಸಂಜೀವಿನಿ ಪರ್ವತವನ್ನ ಅಲ್ಲಿಂದ ತಕೊಂಡು ಇದೇ ಮಾರ್ಗವಾಗಿ ಬರ್ತಾ ಇದ್ದಾಗ ಇಲ್ಲಿ ಒಂದೇನಂದ್ರೆ ಚಿಕ್ಕ ಭಾಗ ಅದರದು ಏನಂತಂದ್ರೆ ಬಿದ್ದಿದ. ಸುತ್ತಮುತ್ತಲು ಕಪ್ಪು ಭೂಮಿ ಹಿಡ್ಕೊಂಡು ಆಂಧ್ರ, ತೆಲಂಗಾಣ ಎಲ್ಲಾ ಕಡೆ, ಕರ್ನಾಟಕ, ಮಹಾರಾಷ್ಟ್ರದಲ್ಲಿ ನೀವು ಇದಕ್ಕೂ ದೊಡ್ಡ ಇದಕ್ಕೂ ಸಣ್ಣ ಬೇಕಾದಷ್ಟು ಗುಡ್ಡಗಳನ್ನ ನೋಡಿರ್ಬಹುದು. ಅವು ಎಲ್ಲ ಕಟ್ಗಿನಿಂದ ಕೂಡಿವು. ಆದ್ರೆ ಈ ಒಂದು ಗುಡ್ಡ ಏನದ ಅಂತಂದ್ರ ಸರಳವಾಗಿ ಏನಂತಂದ್ರೆ 7 ಅಡಿ ಎತ್ತರ, 4 ಅಡಿ ಅಗಲ, ಅಚ್ಚುಕಟ್ಟಾಗಿ ಗೋಳಾಕಾರ ಏನಂತಂದ್ರ ಅವು ಕಲ್ಲುಗಳು ಜೋಡಣೆ ಮಾಡಿ ಕೂಡಿಸಿದಂಗ ಅದ. ಇವಾಗ್ನು ನೀವು ನೋಡಬಹುದು ಅಲ್ಲಿ
ಅಂತ ಒಂದು ಜೋಡಣೆ ಆಗಿ ಅದು ಪೂರ್ಣ ಕೆಂಪು ಮಣ್ಣಿನಿಂದ ಏನಂದ್ರೆ ಕೂಡಿರುವಂತದ. ಅದು ಈ ರೀತಿ ಇದ್ ಸಲುವಾಗಿ ಇದು ಯಾವ್ದು ಇದರ ಕಡಿಕಿನಿಂದ, ಅದೇ ಸ್ಕೂಲ್ ಬಿಲ್ಡಿಂಗ್ ಅದ, ಅದು ಕಡಿಕಿನಿಂದ ಅದ. ಮತ್ ಸುತ್ತ ಕಪ್ಪು ಭೂಮಿ ಇದ್ದು ಅದರಲ್ಲಿ ಇದ ಅಂತಂದ್ರೆ ಇದಕ್ಕೆ ಸಂಜೀವಿನಿ ವಲ್ಲಿ ಅಂತ ಹೇಳಿ ಹಿಂದಿನ ಹಿಡಿದು ಇತಿಹಾಸ ಅದ. ಆ ಜಾಗದಾಗ ಚಾರಿಕಾ ದೇವಿ ಇದ್ದು ಆವಾಗ ಈ ಎಲ್ಲಾ ಸೀತಾಹರಣ ಆಗಿದ್ದು ಎಲ್ಲ ಮುಗಿದ ಮೇಲೆ, ಯುದ್ಧ ಆದ್ಮೇಲೆ ಮನಿಗ್ ಬಂದ ಮೇಲೆ ಅಂದ್ರೆ ಅಯೋಧ್ಯಕ್ ಬಂದ ಮೇಲೆ ಆವಾಗ ವಿಚಾರ ಮಾಡಿದ್ರು ನಾನು ಯಾರಿಗ್ ವಚನ ಬದ್ದಿದ್ದೀನಿ ಅಂದಾಗ ಹನುಮಪ್ಪ ಏನಂತಂದ್ರೆ ಇಲ್ಲಿ ಕಳಿಸಿದ್ರು, ನೀವು ಹೋಗು ಚಾರಿಕಾ ದೇವಿಗೆ ನಾವು ವಚನ ಬದ್ದಿದ್ದ, ಈ ಜನ್ಮ ಇದರಲ್ಲಿರ ಅಂತ ನನಗೆ ಭೇಟಿ ಆಗ್ಲಿಕ್ಕೆ ಆಗಲ್ಲ. ಮುಂದೆ ದ್ವಾಪಾರದ ತ್ರೇತಾಯುಗ ಆದ್ಮೇಲೆ ದ್ವಾಪಾರನಲ್ಲಿ ನಾನು ಕೃಷ್ಣ ಅವತಾರದಲ್ಲಿ ಬಂದೇನಂದ್ರೆ ಆಕಿನ ನಾನು ಉದ್ಧಾರ ಮಾಡ್ತೀನಿ ಅಂತ ಹೇಳಿದಾಗ ಅವ್ರು ಸರಳವಾಗಿ ಇಲ್ಲಿ ಬಂದು ಬೃಹದಾಕಾರ ಶರೀರದಿಂದ ಏನಂದ್ರೆ ಕೆಳಗೆ ಹೋದಾಗ ಅಲ್ಲಿ ಹನುಮಪ್ಪಂದು ಹ್ಯಾಂಗ್ ನಾವು ಕೆಸರಿನಲ್ಲಿ ಏನಂತಂದ್ರೆ ನಮ್ಮ ಕಾಲಿನ ಇಂಪ್ರೆಷನ್ ಹೆಂಗ್ ಬರ್ತಾವೋ ಆ ರೀತಿ ಏನಂತಂದ್ರೆ ಅಲ್ಲಿ ಇಂಪ್ರೆಷನ್ ಬಂದಿವವ. ಆ ಜಾಗದಲ್ಲಿ ನಿಂತಾಗ ಆಕಿ ನೋಡಿ ಏನಂತಂದ್ರೆ ಹೇಳುದು, ಯಾರು ಇಂಥ ತೇಜಪುಂಜ ಅಂದ್ರೆ ಇವ್ನು ದೇವ್ರೇ ಇದ್ದಾರ ಅಂತ ಹೇಳಿ ಚಾರಿಕಾದೇವಿ ಮ್ಯಾಲ ಬಂದು ಗುಹೆ ಅದು ಅಲ್ಲಿ ಒಳಗ, ಆ ಗುಹೆನಿಂದ ಹೊರಗೆ ಬಂದೇನಂತಂದ್ರೆ ಆಕಿ ಹೇಳಿದ್ಲು. ಹೇಳಿದ ಮ್ಯಾಲ ನಾನಂದ್ರೆ ಅಲ್ಲಿ ನಾನು ನೆಕ್ಸ್ಟ್ ಇದ್ರಾಗ ಏನಂತಂದ್ರೆ ಕೃಷ್ಣನ ಅವತಾರದಲ್ಲಿ ನಿಮ್ಗೆ ಭೇಟಿ ಕೊಡ್ತಾರ ಅಂದ್ರೆ ಹಿಂಗ್ ಹೇಳಿ ಅವ್ರಿಗೆ ನೋಡೇನಿ ರಾಮನ ಆಣಿ ಅಂತಂತ ಅವ್ರಿಗೆ ಹೇಳಿದಾಗ ಅವ್ರು ಅಲ್ಲೇ ನಿಂತ್ಕೊಂಡ್ರು. ನಿಂತಿದಂತ ಈ ಮೂರ್ತಿಗಳು ಕೂಡ ಮಾಡ್ಯಾರ, ಯಾಕಂದ್ರೆ ಅದು ಒಂದು ಇತಿಹಾಸದ ಪ್ರಕಾರ ಇರ್ಬೇಕಂತ ಮೂರ್ತಿ ಮಾಡ್ಯಾರ. ಅಲ್ಲಿಂದ ಏನದ ಅಂದ್ರೆ ಉಡ್ಡಾಡ ಮಾಡಿ ಉತ್ತರಾಭಿಮುಖ ಎಲ್ಲ ದಕ್ಷಿಣಕ್ಕೆ ಇರ್ತಾವ ಹನುಮಪ್ಪಂದು. ಆದ್ರೆ ಇಲ್ಲಿ ಉತ್ತರಾಭಿಮುಖ ಅದ. ಉತ್ತರಾಭಿಮುಖದಿಂದ ಏನಂತಂದ್ರೆ ಈ ಜಾಗದಾಗ ಸ್ಥಿತವಾಗಿ ಈ ರೀತಿ ಬಂದಿದ್ದದ. ಇದು ರಜಾಕಾರ್ನಾಗ್ನು ಕೂಡ ಏನದ ಅಂತಂದ್ರ 1947ದಾಗ ನಮ್ದು ಏನಂತಂದ್ರೆ ದೇಶ ಆಜಾದ್ ಆಯ್ತು. 48 ನಮ್ದು ಹೈದರಾಬಾದ್ 17 ಸೆಪ್ಟೆಂಬರ್ ಏನಂತಂದ್ರೆ ಇದು ನಮ್ದು ಆಜಾದಿ ಆಯ್ತು. ಆಗಿಂದ ಹಿಡ್ದು ಏನಂತಂದ್ರೆ ಇಲ್ಲಿ ಮ್ಯಾಲ ಸ್ಕೂಲ್ ಬಿಲ್ಡಿಂಗ್ ಅವು ಎಲ್ಲ ಅದು. ಆಗೇನಂತಂದ್ರ ಇಲ್ಲಿ ಎಲ್ಲಾ ನಡೆಯೇ ಹನುಮಪ್ಪಂದು ಪುಸ್ತಕಾಮ್ ಅಂದ್ರೆ ಎಲ್ಲ ಕಾಸಿಂ ರಜ್ವಿ ಅಂತಂತೇಳಿ ಇದ್ದ. ಯಾರು ಬಂದ್ರು ಈ 12ನೇ ಇದ್ರ ಶತಮಾನದಾಗ ಇದ್ದಿದ್ದು ಏನಂದ್ರ ಇದು ನಮ್ಮ ಸಂಗಮೇಶ್ವರ ಗುಡಿ, ಅದನ್ನೆಲ್ಲ ವಿಧ್ವಂಸ ಮಾಡಿ ಏನದ ಅಂತಂದ್ರ ಇಲ್ಲಿ ಬಂದಾರ ಔರಂಗಜೇಬ 1669ದಾಗ ಅವ್ ಬಂದಾಗ ಏನಂದ್ರ ತಲ್ವಾರ್ದು ಈ ಪ್ರಹಾರ ಮಾಡ್ಯಾನ್ರಿ ಅಂತಂತ ಹೇಳಿ ಅಂದಾನ. ಇಲ್ಲಿ ಯಾರು ಬಂದ್ರು ಯಾರ್ದು ನಡೆದಿಲ್ಲ, ಈ ಮೂರ್ತಿ ವಿಧ್ವಂಸ ಮಾಡ್ಬೇಕಂದ್ರು ಅವ್ರನ್ನೇನ್ ಮಾಡೋದಾಗಿಲ್ಲ. ಇಂಥ ಇತಿಹಾಸ ಬಹಳ ಅದ. ಆದ್ರೆ ನೀವು ಸಂಕ್ಷಿಪ್ತದಲ್ಲಿ ಹೇಳ್ರಂದ್ರಿ ಅಷ್ಟೇ ಹೇಳೇನಂದ್ರ ನಾನು ಮುಗಿಸ್ತೀನಿ. ಚಾಳಕ ಪೂರ್ವ ಭೀಮ ಸಮರ್ಥ, ಜೈ ಶ್ರೀರಾಮ್. ಬಲವಂತ ಕುಲಕರ್ಣಿ, ಚಾಳಕಾಪುರ್. ಪ್ರಕಾರ ಏನಂತಂದ್ರೆ ಬಾಲ್ಯಾವಸ್ಥಾ ಮತ್ತು ಯವನಾವಸ್ಥಾ ಮತ್ತು ವೃದ್ಧಾಪಾವಸ್ಥಾ ಅಂತಂತೇಳಿ 3 ಅವಸ್ಥೆಗಳಾಗ್ತಾವ. ಮುಂಜಾನೆ ಕಾಕಡಾರ್ತಿ ಆಗ್ತದ. ಕಾಕಡಾರ್ತಿ ಆದಾಗ ಸಣ್ಣ ಒಂದು ಬಾಲ್ಯ ಏನಂದ್ರೆ ಹುಡುಗನಂಗ ಏನಂದ್ರೆ ಕಾಣಿಸ್ತಾನ. ಆಮೇಲೆ ಮಧ್ಯಾಹ್ನದಾಗ ಏನಂತಂದ್ರೆ ಯೌವನ ಅವಸ್ಥೆಯಲ್ಲಿ ಅಲಂಕಾರ ಪೂಜೆಗಳು ಅವೆಲ್ಲ ಆಗ್ತಾವ. ಆಗಿದ ಮೇಲೆ ಏನಂದ್ರ ಆ ರೀತಿ ಕಾಣಿಸ್ತಾನ. ನೈವೇದ್ಯ ಅದು ಆಗಿ ಆರತಿ ಆಗ್ತದ. ಮತ್ತೆ ಸಾಯಂಕಾಲ ರಾತ್ರಿ 9 ಗಂಟೆಗೆ ಮಾಣಿಕ್ ಪ್ರಭುಗಳು ಬರ್ದಿದ್ದು 7 ವಾರದ ಭಜನೆಗಳು ಅವ್ರೇನಂದ್ರೆ ಇಲ್ಲಿ ಬಂದು ಹೋಗಿದವ್ರು ಹರರಿ. ಅಲ್ಲಿ ಎಲ್ಲಾ ಕಡೆ ಗಾದಿ ಸ್ಥಾಪನಾ ಆದ್ರಿ ಅವ್ರದ್ದು. ನೀವು ಮೈಲಾರ್ ನೋಡ್ಬೋದು, ಬೀದರ್ ನೋಡ್ಬೋದು, ಎಲ್ಲಾ ಕಡೆ ಗಾದಿ ಸ್ಥಾಪನಾ. ಆದ್ರೆ ಇಲ್ಲಿಲ್ಲ. ಆದ್ರೆ ಇಲ್ಲ ಅಂದ್ರೂ ಉತ್ತರಾಭಿ ರೋಕ ಮೂಕ ಸರಳನಾಕ ಗೋಜಿರೆ ದಾವಿಕರಿ ಸವ್ಯಧರಿ ಸವ್ಯ ಉಪಾ ಸಾಜಿರೆ ಪುಚ್ಚ ವರುಣಿ ಮುರಡ ಗಾಲುನಿ ಛಾಪ ಉಬಾಟ ಹಾಕಿಲ್ಲ ಚಾಳಕಾಪುರಾತ ಭೀಮ ಯಾಪರಿನ ದಿಕ್ಕಿಲ್ಲ. ಈ ಪ್ರಕಾರನಿಂದ ದೇವರನ್ನ ಕಾಣಿನಿ ಅಂತಂತೇಳಿ ಮಾಣಿಕ್ ಚರಿತ್ರ 21ನೇ ಅಧ್ಯಾಯ ಮತ್ತು 22ನೇ ಅಧ್ಯಾಯದಲ್ಲಿ ಮಾಣಿಕ್ ಚರಿತ್ರ ಅಂತಂತ ಅವ್ರ ಬಲ್ಲಿ ಅದ. ಅದ್ರೊಳಗೆ ಏನಂದ್ರೆ ಪೂರ್ಣ ಉಲ್ಲೇಖ ಅದ ನಮ್ದು ಚಾಳಕಾಪುರದು. ಅದ್ರ ಇತಿಹಾಸ ಏನಂದ್ರೆ ಅವ್ರನ್ನು ಬರ್ದಿದ್ದದ. ಈ ರೀತಿ ಏನಂತಂದ್ರೆ ಇಲ್ಲಿಂದು ಅದ. ಮತ್ತು ಇವಾಗ ಏನಂತಂದ್ರೆ ಜನ್ಮ ಹುಣ್ಣಿಮೆ ದಿವಸ ಮಂಗಳವಾರ ಅವ್ರೇನಂತಂದ್ರೆ ಹುಟ್ಟಿದ್ದು ಏನಂತಂದ್ರೆ ಯಾರು ಹನುಮಪ್ಪ. ಇಲ್ಲಿ ಸುಮಾರು ವರ್ಷಗಳಿಂದ ನಮ್ಮ ಪೂರ್ವಜರಿನಿಂದ ಏನಂತಂದ್ರೆ ಇಲ್ಲಿ ಜಾತ್ರಾ ಮಹೋತ್ಸವ ನಾವು ಮಾಡ್ತೇವಿ. ಮತ್ ಮುಂದೇನಂತಂದ್ರ ದೀಪಾವಳಿಯಲ್ಲಿನೂ ಕೂಡ 3 ದಿವಸ, ಇವಾಗ 2 ದಿವಸ, ಅವಾಗ 3 ದಿವಸ ಏನಂದ್ರೆ ಅಮಾವಾಸ್ಯೆ ದಿವಸ ಅದೇ ಪ್ರಕಾರ ಮುಂಜಾನೆ ಕಾಕಡಾರ್ತಿ, ಮಧ್ಯಾಹ್ನ ಪೂಜೆ ಮತ್ತು ಸಾಯಂಕಾಲ ಭಜನ ಇವೆಲ್ಲ ಆಗ್ತಾವ. ಆಗಿ ಅಮಾವಾಸ್ಯೆ ದಿವಸ ರಾತ್ರಿ 11 ಗಂಟೆಗೆ ಇಲ್ಲಿಂದ ಹೊರಗೆ ಆ ಉತ್ಸವ ಮೂರ್ತಿಯನ್ನು ತಕೊಂಡು ಊರಿಗೆ ಸುತ್ತ ಹಾಕಿ ಏನಂತಂದ್ರೆ ಪೂರ್ಣವಾಗಿ ಮೆರೆದು ಏನಂತಂದ್ರ ಹನುಮಪ್ಪ ಅವನ ಉತ್ಸವ ಮೂರ್ತಿನಿಂದ ಏನಂದ್ರೆ ಎಲ್ಲಾ ಜನರು ಊರವ್ರು ಏನಂತಂದ್ರೆ ಹೋಗ್ತಾರ. ಭಜನ ಏನಂದ್ರ ಆ ಕಾರ್ಯಕ್ರಮವನ್ನು ಮುಗಿಸ್ತಾರ. ಮತ್ತ ಬರ್ದಿವ್ಸ ಏನಂದ್ರೆ ಕಾರ್ತಿಕ ಶುದ್ಧ ಪ್ರತಿಪದ
ಅಂದ್ರೆ ಜೆಂಡಾ ವಂದನ ಅಂತ ಹೇಳಿ ಜೆಂಡಾ ಕಾರ್ಯಕ್ರಮ ಆಗ್ತದ. ಅದು ಸಾಯಂಕಾಲ 3:30 ಹಾಗೆ ಇಳಿಸಿ ಅಲ್ಲಿನೇನಂದ್ರೆ 4-5ಕ್ಕೆ ಅವೆಲ್ಲ ಪೂಜೆ ಪಾಠ ಪುನಸ್ಕಾರಗಳನ್ನೆಲ್ಲ ಮಾಡಿ ಸಂಕಲ್ಪಗಳನ್ನು ಮಾಡಿ ಎಲ್ಲ ಮಾಡಿದ ಮೇಲೆ ಏನಂತಂದ್ರೆ ಆ ಜೆಂಡಾ ಹೊಸದವ ಏನಂತಂದ್ರೆ ಹಾಕಿ ಅದನ್ನು ಏರಿಸ್ಬಿಡ್ತಾರ. ಈ ರೀತಿ ಏನಂತಂದ್ರೆ ಜಾತ್ರಾ ಮಹೋತ್ಸವ ಇದು ಪ್ರತಿ ವರ್ಷ ಸುಮಾರು ಕಾಲಾನುಕಾಲದಿಂದ ಇದು ಬರ್ತಾ ಇದೆ. ಈ ರೀತಿ ಏನಂದ್ರೆ ಇಲ್ಲಿ ನಡೀತದ. ಎಲ್ಲ ಭಕ್ತ ಜನರು ನಿಮ್ಮ ಮಹಾರಾಷ್ಟ್ರ, ಆಂಧ್ರ, ಕರ್ನಾಟಕ, ತೆಲಂಗಾಣ ಎಲ್ಲ ಕಡೆಯ ಜನರು ಏನಂದ್ರೆ ಇಲ್ಲಿ ಬರ್ತಾರೆ. ಬಂದ್ರು ಸಹ ಲಕ್ಷಗಟ್ಲೆ ಜನರು ಬರ್ತಾರ. ಏನಂತಂದ್ರೆ ಎಲ್ಲ ತಮ್ಮ ಬೇಡಿಕೆಗಳು, ತಮ್ಮ ಅನಿಸಿಕೆಗಳು, ತಮ್ಮ ಏನೇ ಒಂದು ಇಚ್ಛಾಗಳು ಅವೆಲ್ಲ ಪೂರ್ಣ ಆಗ್ತಾವ. ಇಲ್ಲಿ ನಮ್ಮ ಇದನ್ನು ತೆಂಗಿನಕಾಯಿನೂ ಕಟ್ತಾರ್ರಿ. ಯಾರೇ ಮಕ್ಕಳಾಗ್ಲಿಲ್ಲ ಅದು ಮಕ್ಕಳಾಗೋದು. ಮತ್ತು ಇಲ್ಲಿ ಹನುಮಪ್ಪನ ಗುಡಿಯಲ್ಲಿ ಮದುವೆ ಎಲ್ಲ ಕಡೆ ಬೇರೆ ಕಡೆ ಆಗಲ್ಲ, ಆದ್ರೆ ಇಲ್ಲಿ ನಮ್ಮಲ್ಲಿ ಆಗ್ತದ ಮದುವೆ. ಇಲ್ಲಿ ಇದು ಪ್ರಥಮ ಮೊದಲಿಂದ ಬಂದಿದ್ದದ. ಇಲ್ಲಿ ನಾವು ನಮ್ಮ ಸ್ವಂತದ ಮದುವೆಗಳು ಇದ್ರು ಇಲ್ಲಿ ಅಕ್ಷತ ಮಂಟಪದಲ್ಲೇ ಅವನ್ ಸಾಕ್ಷಿಯಾಗಿ ಮಂಟಪದಲ್ಲೇ ಅಕ್ಷತ ಏನಂತಂದ್ರೆ ಹಾಕೋದು ಈ ಪದ್ಧತಿ ಸುಮಾರು ವರ್ಷಗಳಿಂದ ಕಾಲಾನುಕಾಲನಿಂದ ಬಂದಿದ್ದದ. ಈ ರೀತಿ ಏನಂತಂದ್ರೆ ನಡೆದದ. ಇವತ್ತಿಗೂ ಜನರು ಏನಂತಂದ್ರ ಇಲ್ಲಿ ಬರ್ತಾ ಇರ್ತಾರ. ಮತ್ತು ಪವಾಡಗಳಂತೂ ರಜಾಕರ್ ಟೈಮಿನಾಗ ಅವು ಏನು ಎಷ್ಟು ಹೇಳ್ಬೇಕಾಗ್ತಾವ ಅವು ಏನ ನಮ್ಮ ತಂದೆಯವರು ಒಂದು ಬರ್ದಿದ್ರಿ. ಅದು ನನ್ನ ಹೆಸರು ಸುಭಾಷ್ ಕೆನಡೆ, ಗ್ರಾಮದ ಸೇವಕ. ಇಂದು ಶ್ರೀ ಹನುಮಾನ್ ದೇವರ ಜಯಂತಿ ಮಹೋತ್ಸವ ಹಾಗೂ ತೊಟ್ಟಿಲು ಕಾರ್ಯಕ್ರಮ ಬಹು ವಿಜೃಂಭಣೆಯಿಂದ ಜರುಗಿತ್ತು. ನಾಡಿನ ಸಮಸ್ತ ಜನತೆಗೆ ಚಳಕಾಪುರ ಗ್ರಾಮ ವತಿಯಿಂದ ಅವರಿಗೆಲ್ಲ ಕೂಡ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತೇನೆ. ಹಾಗೂ ಹನುಮಾನ್ ದೇವರು ಎಲ್ಲ ಭಕ್ತಾದಿಗಳಿಗೆ ಐಶು, ಆರೋಗ್ಯ, ಭಾಗ್ಯ, ಶ್ರೀ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಆ ಹನುಮಾನ್ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡುತ್ತೇನೆ. ಎಲ್ಲರಿಗೆ ಮತ್ತೊಮ್ಮೆ ಗ್ರಾಮ ವತಿಯಿಂದ ಹಾಗೂ ಎಲ್ಲ ಯುವಕರ ವತಿಯಿಂದ ಎಲ್ಲ ಭಕ್ತಾದಿಗಳಿಗೆ, ನೆರೆ ರಾಜ್ಯಗಳಿಂದ ಬಂದಂಥ ಭಕ್ತಾದಿಗಳಿಗೆ ಕೂಡ ನಾನು ಗ್ರಾಮ ವತಿಯಿಂದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತೇನೆ.